ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಗೆಲ್ಲ ಟಿಕೆಟ್. ಧಾರವಾಡದಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆ. ನಳಿನ್ಗೆ ನಿರಾಸೆ, ಅನಂತಕುಮಾರ್ ಅತಂತ್ರ. ಇದು ಯಡಿಯೂರಪ್ಪ ಮಾಸ್ಟರ್ ಸ್ಟ್ರೋಕ್. ಹಾಯ್ ಫ್ರೆಂಡ್ಸ್, mastmaka.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮೇಲೆ ಹೇಳಿದ ಸಾಲುಗಳೆಲ್ಲ ರಾಜ್ಯ ರಾಜಕೀಯದಲ್ಲಿ ತೇಲಿ ಬರ್ತಾ ಇರೋ, ಹರಿದು ಬರ್ತಾ ಇರೋ, ಉಕ್ಕಿ ಬರ್ತಾ ಇರೋ ಮಾತುಗಳು. ಈ ರೀತಿ ನ್ಯೂಸ್ ಪೇಪರ್ಗಳಲ್ಲಿ ಸುದ್ದಿ ಬರೋ ಥರ ನೋಡ್ಕೊಳ್ಳಾಗ್ತಾ ಇದೆ. JDS ಜೊತೆಗೆ ಮೈತ್ರಿ ಮಾಡಿಕೊಂಡು ಸೀಟು ಹಂಚಿಕೆ ವಿಚಾರ ಒಂದು ಕಡೆ ಚರ್ಚೆ ಆಗ್ತಿದ್ರೆ, ಈ ಕಡೆ BJPಯ ಸಂತೋಷ್ ಬಣದ ನಾಯಕರನ್ನ ಅಸಂತೋಷಗೊಳಿಸೋಕೆ, ಸೈಲೆಂಟ್ ಮಾಡೋಕೆ ರಾಜ್ಯ ರಾಜಕೀಯದ ದೊಡ್ಡ ದೊಡ್ಡ ಮೂಲಗಳಿಂದ ಸುದ್ದಿಯನ್ನ ಹರಿಸಿ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಅದು ಬರೋ ರೀತಿ ನೋಡ್ಕೊಳ್ಳಾಗ್ತಾ ಇದೆ. ನಿವೃತ್ತಿ ಘೋಷಿಸಿರೋ BSY ವಿರೋಧಿಗಳನ್ನ ಹೊಸಕಿ ಹಾಕ್ತಿದಾರಾ, ಟರ್ಮಿನೇಟರ್ ಯಡಿಯೂರಪ್ಪಗೆ ಬದಲಾಗ್ತಾ ಇದ್ದಾರಾ ಅನ್ನೋ ವಿಶ್ಲೇಷಣೆಗೆ ಇದು ಎಡೆ ಮಾಡಿಕೊಡ್ತಾ ಇದೆ. ಹಾಗಿದ್ರೆ ಏನಿದು ಸಂತೋಷ್ ಬಣವನ್ನ ಅಸಂತೋಷಗೊಳಿಸೋ ತಂತ್ರ? ರಾಜ್ಯ BJPಯಲ್ಲಿ ಯಡಿಯೂರಪ್ಪ ಉರುಳಿಸ್ತಿರೋ ದಾಳ ಏನು? ಈ ದಾಳದ ಹಿಂದೆ BSY ಹಾಕಿರೋ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಏನಿರಬಹುದು? ಈ ವರದಿಯಲ್ಲಿ ಕ್ವಿಕ್ ಆಗಿ ಅನಲೈಸ್ ಮಾಡ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ. ಮೈಸೂರಲ್ಲಿ ಸಾರಾ ಮಹೇಶ್ ಸ್ಪರ್ಧೆ. ಸಿಂಹದ ಬಾಲ ಜಗ್ಗಿತ ರಾಜಾ ಹುಲಿ. ಸ್ನೇಹಿತರೆ, BJPಯವರು ಹೇಳೋ ಪ್ರಕಾರ ರಾಜ್ಯದಲ್ಲಿ ತುಂಬಾ ಆಕ್ಟಿವ್ ಆಗಿರೋ ಸಂಸದ ಅಂದ್ರೆ ಅದು ಪ್ರತಾಪ್ ಸಿಂಹ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ 2 ಬಾರಿ ಗೆದ್ದು ಮೈಸೂರನ್ನ BJPಯ ಭದ್ರಕೋಟೆ ಮಾಡಿರೋ ಪ್ರತಾಪ್ ಸಿಂಹ ಈಗ 3ನೇ ಬಾರಿನೂ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಈ ಸಲ ಗೆದ್ದು ಮೋದಿ ಸಂಪುಟದಲ್ಲಿ ರಾಜ್ಯ ಮಂತ್ರಿಯಾಗೋ ಸಾಧ್ಯತೆಯಾದ್ರೂ ಇದೆಯಾ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಅವರ ಬೆಂಬಲಿಗರೆಲ್ಲ ಇದ್ದಾರೆ. ಆದ್ರೆ ಎಲ್ಲ ಲೆಕ್ಕವನ್ನ ಬುಡಮೇಲು ಮಾಡುವಂತ ಸುದ್ದಿ ಈಗ ಸುಂಟ್ರಗಾಳಿ ತರ ಓಡಾಡ್ತಾ ಇದೆ. ಪ್ರತಾಪ್ ಸಿಂಹಗೆ ಈ ಸಲ ಟಿಕೆಟ್ ಕೊಡಲ್ವಂತೆ ಅಂತೆಲ್ಲ ಹರಿದಾಡ್ತಾ ಇದೆ ಸುದ್ದಿ. ಪ್ರತಾಪ್ ಸಿಂಹ ಬದಲಾಗಿ ಈ ಬಾರಿ JDSನ ಸಾರಾ ಮಹೇಶ್ಗೆ ಮೈಸೂರು ಲೋಕಸಭಾ ಟಿಕೆಟ್ ಕೊಡೋಕೆ BJP ಅಥವಾ ಯಡಿಯೂರಪ್ಪ ಫ್ಯಾಮಿಲಿ ಚಿಂತಿಸ್ತಿದೆ ಅಂತ ವರದಿಗಳು ಬರೋಕ್ ಶುರುವಾಗಿದೆ. ಈಗಾಗಲೇ JDS ಜೊತೆಗೆ ಮೈತ್ರಿ ಮಾಡ್ಕೊಂಡಿರೋ BJP ಹಾಸನ, ಮಂಡ್ಯ, ಕೋಲಾರಗಳನ್ನ ತೆನೆಗೆ ಒಪ್ಪಿಸೋಕೆ ಮುಂದಾಗಿದೆ ಅನ್ನೋ ಮಾಹಿತಿ ಮೊದಲೇ ಬಂದಾಗಿದೆ. ಸೊ ಇನ್ನುಳಿದಂತೆ ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಚರ್ಚೆ ನಡೀತಾ ಇದೆ. ತುಮಕೂರಲ್ಲಿ JDS ಚಿಹ್ನೆಯಿಂದ BJPಯವರು, ಬೆಂಗಳೂರು ಗ್ರಾಮಾಂತರದಲ್ಲಿ BJP ಚಿಹ್ನೆಯಿಂದ JDSನವರು ನಿಲ್ಲೋ ಬಗ್ಗೆ ಮಾತುಕತೆ ನಡೀತಾ ಇದೆ. ಈ ನಡುವೆ ಈಗ ಮೈಸೂರು ಕ್ಷೇತ್ರದಲ್ಲಿ BJP ಚಿಹ್ನೆಯಡಿ JDSನ ಸಾರಾ ಮಹೇಶ್ ನಿಲ್ಲೋಕೆ ಖುದ್ದು BJP ನಾಯಕರು, ಅದರಲ್ಲೂ ಕೂಡ BSY ಕ್ಯಾಂಪ್ ಚಿಂತಿಸ್ತಿದೆ ಅನ್ನೋ ಸುದ್ದಿಯನ್ನ ಹರಿಬಿಡಲಾಗಿದೆ. ಇದಕ್ಕೆ ತಕ್ಕಂತೆ ಸಾರಾ ಮಹೇಶ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾತುಕತೆ ಆಗ್ತಿರೋದು ನಿಜ, BJPಯ ಪ್ರಮುಖರು ನನ್ನೊಂದಿಗೆ ಚರ್ಚೆ ಮಾಡಿದ್ದಾರೆ, ಆದರೆ ನಾನು ಕುಮಾರಸ್ವಾಮಿ ಅವರ ಮಾತನ್ನ ಮೀರೋದಿಲ್ಲ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. ಈ ಮೂಲಕ ಸಾರಾ ಮಹೇಶ್ರನ್ನ ಪ್ರತಾಪ್ ಸಿಂಹ ಬದಲಾಗಿ ಕಣಕ್ಕಿಳಿಸಿ ಪ್ರತಾಪ್ ಸಿಂಹ ವಿಕೆಟ್ ಬೀಳಿಸೋಕೆ ಪ್ಲಾನ್ ಮಾಡದಂಗೆ ಕಾಣಿಸ್ತಾ ಇದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಖುದ್ದು ಯಡಿಯೂರಪ್ಪ ಸಾರಾ ಮಹೇಶ್ ಜೊತೆಗೆ ಫೋನ್ ಮಾಡಿ ಮಾತಾಡಿದಾರಂತೆ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ BJP ಚಿಹ್ನೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು, ಇದರಿಂದ ಮೈತ್ರಿ ಕೂಡ ಗಟ್ಟಿ ಆಗುತ್ತೆ, ಮದುವೆಗೆ ತಾಳಿ ಕಟ್ಟದಂಗೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇರಬೇಕು. ಇವರು ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾರೆ, ಮೈತ್ರಿ ಅಭ್ಯರ್ಥಿ ಇರಬೇಕು ಅಂತ ಹೇಳಿದಾರಂತೆ. BJPಯ ಟೀಮ್ ಕೂಡ ಮೈಸೂರಿಗೆ ಬಂದು ಸಾರಾ ಮಹೇಶ್ ಅವ್ರನ್ನ ಮನವೊಲಿಸಿದೆ ಅಂತ ಹೇಳಲಾಗ್ತಿದೆ. ಇಂಥ ಲೆಕ್ಕಾಚಾರ ಇದು. ಮೇಲ್ನೋಟಕ್ಕೆ ಮೈತ್ರಿಯ ಬಲವೃದ್ಧಿಯ ಪ್ರಯತ್ನ ಅಂತ ಕಂಡ್ರು, ಇಲ್ಲಿ ಯಡಿಯೂರಪ್ಪ ದೊಡ್ಡ ತಂತ್ರ ಹೂಡಿರೋದು ಪ್ರತಾಪ್ ಸಿಂಹರ ವಿಕೆಟ್ ಅನ್ನೋ ಟಿಕೆಟ್ಗೆ ಕ್ಲೀನ್ ಬೌಲ್ಡ್ ಮಾಡೋಕೆ ಕೊಕ್ಕೆ ಹಾಕಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಿಂಹದ ಪ್ರತಾಪದ ಮೇಲೆ ರಾಜಾ ಹುಲಿಗೆ ಸಿಟ್ಟು ಯಾಕೆ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ DK ಬಣ, ಸಿದ್ದು ಬಣ ಅನ್ನೋದು ಯಾವ ರೀತಿ ಇದೆಯೋ ಅದೇ ರೀತಿ ರಾಜ್ಯ BJPಯಲ್ಲೂ ಕೂಡ ಸಂತೋಷ್ ಬಣ, ಯಡಿಯೂರಪ್ಪ ಬಣ ಅನ್ನೋದು ಇದೆ. ಅದೇನು ಗುಟ್ಟಾಗಿ ಉಳ್ಕೊಂಡಿಲ್ಲ. ಪ್ರತಾಪ್ ಸಿಂಹ ಸಂತೋಷ್ ಬಣದಲ್ಲಿ ಗುರುತಿಸಿಕೊಂಡಿರೋ ನಾಯಕ ಅಂತ ಪರಿಗಣಿಸಲಾಗುತ್ತೆ, ಅಥವಾ ಪಕ್ಷನಿಷ್ಠರು ಅಂತ ಪರಿಗಣಿಸಲಾಗುತ್ತೆ. ಅದಕ್ಕೆ ತಕ್ಕಂತೆ ಸಾಕಷ್ಟು ಬಾರಿ ಬೊಮ್ಮಾಯಿ ಮತ್ತು BSY ವಿರುದ್ಧ ಪ್ರತಾಪ್ ಸಿಂಹ ಪರೋಕ್ಷವಾಗಿ ಬಾಣಗಳನ್ನು ಬಿಟ್ಟಿದ್ರು. ಮೊನ್ನೆ ಕೂಡ JDS BJP ಮೈತ್ರಿ ಆದಾಗ ಪ್ರತಾಪ್ ಸಿಂಹ ಕುಮಾರಸ್ವಾಮಿಗೆ ಬಗ್ಗಿ ನಮಸ್ಕಾರ ಮಾಡಿ ಬಂದಿದ್ರು, ದೇವೇಗೌಡರ ಕಾಲಿಗೂ ಬಿದ್ದಿದ್ರು. ಈ ಮೂಲಕ BSY ಬೆಂಬಲ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮಗೆ ಹೊಸ ಹೈಕಮಾಂಡ್ ತರ, ದಕ್ಷಿಣ ಕರ್ನಾಟಕದ ಹೊಸ ಹೈಕಮಾಂಡ್ ತರ ಕುಮಾರಣ್ಣ ಬರ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದಷ್ಟು ವಾತಾವರಣ ಕ್ರಿಯೇಟ್ ಆಗ್ತಾ ಇದ್ವು. ಪ್ರತಾಪ್ ಸಿಂಹ ಮಾತ್ರ ಅಲ್ಲ, ದಕ್ಷಿಣ ಕರ್ನಾಟಕದ ಹಲವಾರು ಈ ಓಲ್ಡ್ ಮೈಸೂರು ರೀಜನ್ನ BJPಯವರೆಲ್ಲ ಹೋಗಿ JDSನ ಫಸ್ಟ್ ಫ್ಯಾಮಿಲಿಯ ಲೀಡರ್ಗಳನ್ನು ಭೇಟಿಯಾಗಿ ಕೈ ಮುಗಿದು ಬಂದಿದ್ರು. ಆ ಮೂಲಕ ಟಿಕೆಟು ಗಟ್ಟಿ, ಒಕ್ಕಲಿಗ ಓಟುಗಳು ಭದ್ರ, ಸೇಫ್ ಅನ್ನೋ ಲೆಕ್ಕಾಚಾರ ಇತ್ತು. ಹೀಗಾಗಿ ಭೇಟಿಗಳು ನಡೀತಾ ಇದ್ವು. ಅದರಲ್ಲೂ ಈ ನಡುವೆ ಪ್ರತಾಪ್ ಸಿಂಹ ಹೆಸರಿನ ಬದಲಾಗಿ ಸಾರಾ ಮಹೇಶ್ ಹೆಸರನ್ನ BSY ಕ್ಯಾಂಪ್ ತೇಲಿ ಬಿಡ್ತಿರೋದು ದೊಡ್ಡ ಗೇಮ್ನ ಭಾಗ ಅಂತ ಪರಿಗಣಿಸಲಾಗ್ತಾ ಇದೆ. ಈ ಮೂಲಕ BSY ಸಂತೋಷ್ ಬಣದ, ಅದರಲ್ಲೂ ಕೂಡ ತಮ್ಮ ಪುತ್ರ ವಿಜಯೇಂದ್ರಗೆ ಎದುರಾಳಿ ಆಗಬಲ್ಲ ಅಥವಾ ಎದುರಾಳಿ ಬಣದ ಕಟ್ಟಾಳು ಆಗಬಲ್ಲ ಪ್ರತಾಪ್ ಸಿಂಹ ಅವರನ್ನ ಬದಿಗೆ ಸರಿಸೋಕೆ ಲೆಕ್ಕಾಚಾರ ಹಾಕಿದ್ದಾರಾ ಅನ್ನೋ ವಿಶ್ಲೇಷಣೆಯಲ್ಲಿ ಬಂದೇ ಬರುತ್ತೆ. ಜೊತೆಗೆ ಎಂತಹ ರಣತಂತ್ರ ಅಂದ್ರೆ ಇದರಿಂದ JDSನಿಂದಲೂ ಪಾಸಿಟಿವ್ ಸಪೋರ್ಟ್ BSYಗೆ ಸಿಗಬಹುದು. ಯಾಕಂದ್ರೆ ಪ್ರತಾಪ್ ಸಿಂಹ ಒಬ್ಬ ಒಕ್ಕಲಿಗ ಸಮುದಾಯದಿಂದ ಬರೋ ವ್ಯಕ್ತಿ. BJPಯಲ್ಲಿ ಅಥವಾ ಯಾವುದೇ ಪಕ್ಷದಲ್ಲಿ ಒಕ್ಕಲಿಗ ಲೀಡರ್ಶಿಪ್ ಸ್ಟ್ರಾಂಗ್ ಆದರೆ ದೇವೇಗೌಡರ ಫಸ್ಟ್ ಫ್ಯಾಮಿಲಿಗೆ ಅಷ್ಟೊಂದು ಹಿಡಿಸೋದಿಲ್ಲ ಅನ್ನೋ ಆರೋಪ ಮೊದಲಿಂದಲೂ ಇದೆ. ಹೀಗಿರಬೇಕಾದ್ರೆ ಬನ್ನಿ
ನಿಮಗೂ ಈ ವಿಕೆಟ್ ಹೋಗಬೇಕು, ನಮಗೂ ಈ ವಿಕೆಟ್ ಹೋಗಬೇಕು, ರಿಮೂವ್ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಪ್ಲಾನಿಂಗ್ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ. ಅಥವಾ ಒಂದು ವೇಳೆ ಟಿಕೆಟ್ ಎಲ್ಲ ಹೈಕಮಾಂಡ್ ಕೈಲಿರುತ್ತೆ, ಏನೂ ಆಗೋದಿಲ್ಲ ಅಂತ ಅನಿಸಿದ್ರೂ ಕೂಡ ಈ ರೀತಿ ಸುದ್ದಿಗಳನ್ನು ಹರಿಬಿಡೋ ಮೂಲಕ ಸಿಂಹದ ಹೊಟ್ಟೆಗೆ ಕಚುಗಡಿ ಕೊಡೋಕೆ ಅಥವಾ ಹೊಟ್ಟೆಯೊಳಗೆ ಚಳುಕು ಹುಟ್ಟಿಸೋಕೆ, ಭಯ ಹುಟ್ಟಿಸೋಕೆ ಈ ರೀತಿ ವರದಿಗಳನ್ನು ಹರಿಬಿಡ್ತಾ ಇದ್ದಾರೆ. ಬನ್ನಿ ನಮ್ಮನ್ನು ಭೇಟಿಯಾಗಿ ನಮಗೂ ಕೈ ಮುಗಿರಿ, ಫಾಲ್ ಇನ್ ಲೈನ್ ಅಂತಾರಲ್ಲ, ಆ ರೀತಿಯ ರಣತಂತ್ರಣ ಅನ್ನೋ ವಿಶ್ಲೇಷಣೆ ಕೂಡ ಮಾಡಲಾಗ್ತಾ ಇದೆ. ಹಾಗಂತ ಇಷ್ಟು ಮಾತ್ರ ಅಲ್ಲ, ಸಂತೋಷ್ ಬಣದ ನಾಯಕರು ಅಂತ ಕರೆಸ್ಕೊಳ್ತಿರೋ ನಳಿನ್ ಕುಮಾರ್ ಕಟೀಲ್, ಬಿಜೆಪಿಯ ಫೈರ್ ಬ್ರ್ಯಾಂಡ್ ಏನೋ ಕರೀತಾರೋ ಗೊತ್ತಿಲ್ಲ, ಈ ಅನಂತ್ ಕುಮಾರ್ ಹೆಗಡೆ ಇಷ್ಟು ತನಕ ಎಲ್ಲಿ ಹೋಗಿದ್ರು, ಏನು ಮಾಡ್ತಿದ್ರು ಅಂತೇನು ಸೀನೇ ಇಲ್ಲ. ಎಲೆಕ್ಷನ್ಗೆ 3 ತಿಂಗಳಿರಬೇಕಾದ್ರೆ ಈ ಅನಂತ್ ಕುಮಾರ್ ಹೆಗಡೆ ಬಂದು ಮತ್ತೆ ಬೆಂಕಿ ಕಾರಕ್ಕೆ ಶುರು ಮಾಡಿದ್ದಾರೆ. ಅವರು ಅದನ್ನು ಬೆಂಕಿ ಅಂತ ಅಂದ್ಕೊಂಡಿದ್ದಾರೆ, ಅವರ ಬೆಂಬಲಿಗರು ಕೂಡ ಅದನ್ನು ಬೆಂಕಿ ಅಂತ ಅಂದ್ಕೊಂಡಿದ್ದಾರೆ. ರಾಜಕಾರಣಿಗಳು ಬೆಂಕಿ ಕಾರಕ್ಕಿರೋದ, ಬೆಂಕಿ ಹಚ್ಕೊಂಡು ಓಡಾಡಕ್ಕಿರೋದ ರಾಜಕಾರಣಿಗಳು. ವಿಶೇಷವಾಗಿ ಅನಂತ್ ಕುಮಾರ್ ಹೆಗಡೆ ವಿಚಾರದಲ್ಲಂತೂ ಬಹಳ ಆಶ್ಚರ್ಯ ಏನು ಅಂದರೆ, ಇವರು ಮಂತ್ರಿ ಮಾಡಿದ್ರು, ಅಲ್ಲಿ ಏನಕ್ಕೆ ತೆಗೆದು ಹಾಕಿದ್ರು ಅಂತ ಅವರು ಕಾರಣ ಕೊಟ್ಟಿಲ್ಲ, ಇವರು ಕಾರಣ ಕೊಟ್ಟಿಲ್ಲ. ಸ್ವಲ್ಪ ದಿನಕ್ಕೆ ಇವ್ರನ್ನ ತೆಗೆದು ಹಾಕಿದ್ರು ಮಂತ್ರಿಯಿಂದ, ಕ್ಯಾಬಿನೆಟ್ ಸ್ಥಾನದಿಂದ ಅನಂತ್ ಕುಮಾರ್ ಹೆಗಡೆನ. ಅದಾದಮೇಲೆ ಇವರು ಎಲ್ಲಿಗೆ ಹೋದ್ರು, ಏನಾದರೂ ಏನೂ ಗೊತ್ತಿಲ್ಲ. ಓಕೆ, ಕೆಲವರು ಆರೋಗ್ಯದ ಸಮಸ್ಯೆ ಅಂತ ಹೇಳಿದ್ರು, ಅದನ್ನು ಹೇಳಬೇಕಲ್ಲ ಮತದಾರರಿಗೆ. ಇಲ್ಲ, ನಾನು ಈ ಕಾರಣಕ್ಕಾಗಿ ಜಾಸ್ತಿ ಪಬ್ಲಿಕ್ಲಿ ಕಾಣಿಸ್ತಿಲ್ಲ, ವರ್ಕ್ ಮಾಡೋಕ್ಕಾಗ್ತಿಲ್ಲ ನಾನು ಹೇಳಬೇಕಲ್ಲ. ಏನೂ ಸುದ್ದಿನೇ ಇಲ್ಲ ಇವ್ರದ್ದು. ಟೋಟಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು, ಪೂರಾ ನಾಪತ್ತೆಯಾಗಿದ್ದರು. ಈಗ ಎಲೆಕ್ಷನ್ 3 ತಿಂಗಳಿರ್ಬೇಕಾದ್ರೆ ಮತ್ತೆ ಮಾಧ್ಯಮಗಳಿಗೆ ಬಂದು ನಾನು ಮಾತಾಡೋದೆ ಹೀಗೆ, ನಾನು ಬಾಯಿ ಬಿಟ್ರೇನೆ ಬೆಂಕಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟು ಓಡಾಡ್ತಿದ್ದಾರೆ. ಅದಿರಲಿ, ಅವರ ಪಾಲಿಟಿಕ್ಸ್ನ ರೀತಿ ಅವ್ರಿಗಿರಲಿ. ಇಂತಹ ಅನಂತ್ ಕುಮಾರ್ ಹೆಗಡೆಗೂ ಈ ಸಲ ಟಿಕೆಟ್ ಇಲ್ಲ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಬೇರೆ ಮಾತು. ಆದರೆ ಈ ರೀತಿ ಸುದ್ದಿ ಬರ್ತಿರೋದು ಎಲ್ಲರನ್ನ ಈಗ ಒನ್ಸ್ ಅಗೇನ್ ವಿಜೇಂದ್ರ ಹಾಗೂ ಯಡಿಯೂರಪ್ಪ ಕಡೆಗೆ ತಿರುಗಿ ನೋಡೋ ರೀತಿ ಮಾಡ್ತಾ ಇದೆ. ಜೊತೆಗೆ ತುಮಕೂರಲ್ಲಿ ಸೋಮಣ್ಣ ಟಿಕೆಟ್ ಬೇಕು ಅಂತ ಓಡಾಡ್ತಿದ್ದಾರೆ. ದೇವೇಗೌಡರ ಕುಟುಂಬವನ್ನ ಪದೇ ಪದೇ ಮೀಟ್ ಆಗ್ತಿದ್ದಾರೆ. ಬಟ್ ಯಾವಾಗ ಸೋಮಣ್ಣ ಓಡಾಡ್ತಿದ್ರು, ಆ ಕಡೆ ಮಾಧುಸ್ವಾಮಿ ಕೂಡ ಟಿಕೆಟ್ ಕುರಿತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ಸಂತೋಷ್ ಬಣದ ಅಥವಾ ಯಡಿಯೂರಪ್ಪ ವಿರೋಧಿಗಳ ಬಲವನ್ನು ಕುಗ್ಗಿಸುವಂತೆ ಮಾಡ್ತಿರೋದು, ಅಥವಾ ಯಡಿಯೂರಪ್ಪ ವಿರೋಧಿ ಕ್ಯಾಂಪ್ನಲ್ಲಿರೋರಿಗೆ ನೋಡ್ರಪ್ಪ ಒಂದೇ ಬಣ, ನಾವೇ ಇರೋದು, ನಾವೇ ಬಾಸ್ಗಳು, ಬನ್ನಿ ನಮ್ಮ ಕ್ಯಾಂಪ್ ಸೇರ್ಕೊಳ್ಳಿ, ನಮಗೆ ಕೈ ಮುಗಿರಿ ಅನ್ನೋ ಲೆಕ್ಕಾಚಾರ ಇದೆಯಾ ಅನ್ನೋದಿಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಿರೋ ವಿಚಾರ. ಶೆಟ್ಟರ್ಗೆ ಧಾರವಾಡ ಟಿಕೆಟ್, ಜೋಶಿ ಕಥೆ ಏನು? ಮತ್ತೊಂದು ಕಡೆ ಧಾರವಾಡ ಸಂಸದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಫಜೀತಿ ಹಂಗಿಂಗಲ್ಲ. ಕೇಂದ್ರದಲ್ಲಿ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಅಂತ ಗಮ್ಮತ್ತಲ್ಲಿ ಓಡಾಡ್ಕೊಂಡಿದ್ರು. BSY ವಿರೋಧಿ ಪಾಳೆಯ, ಸಂತೋಷ್ ಬಣ ಅಂತ ಗುರುತಿಸ್ಕೊಂಡಿದ್ರು ಆ್ಯಕ್ಚುಲಿ ಇವರು. ಆದರೆ ಈ ಸಲ ಅವರಿಗೂ ಟಿಕೆಟ್ ಇಲ್ಲದೆ ಇರೋ ಥರ ಮಾಡೋಕೆ ಅಥವಾ ಆ ರೀತಿ ಹೆದರಿಕೆ ಹುಟ್ಟಿಸೋ ಪ್ರಯತ್ನ ನಡೆದಿದೆ. ಅದ ಕಾರಣ ಜಗದೀಶ್ ಶೆಟ್ಟರ್ಗೆ ಜೋಶಿ ವಿರುದ್ಧ ಅಸಮಾಧಾನ ಇದೆ ಅನ್ನೋದು ಇಡೀ ಧಾರವಾಡ ಗೊತ್ತಿರೋ ವಿಚಾರ. ಕಾಂಗ್ರೆಸ್ ಇರೋ ಟೈಮ್ನಲ್ಲಿ BL ಸಂತೋಷ್ ಜೊತೆಗೆ ಜೋಶಿ ವಿರುದ್ಧವೂ ಅಸಮಾಧಾನ ಹೊರಹಾಕಿದ್ರು. ಸಂತೋಷ್ ಬಣ ಟಿಕೆಟ್ ಇಲ್ಲ ಮಾಡ್ತು ಅಂತ ಹೇಳಿದ್ರು. ಹೀಗಾಗಿ ಇದಕ್ಕೆ ಸೇಡ್ ತೀರಿಸಿಕೊಳ್ಳೋಕೆ ಧಾರವಾಡ ಕ್ಷೇತ್ರದಿಂದ ಈ ಸಲ ಜಗದೀಶ್ ಶೆಟ್ಟರ್ ಅವ್ರನ್ನ ಕಣಕ್ಕಿಳಿಸೋಕೆ BSY ರಣತಂತ್ರ ಹೂಡಿದ್ದಾರೆ ಅನ್ನೋ ರೀತಿಯಲ್ಲಿ ಸುದ್ದಿಯನ್ನು ಹರಿಬಿಡಲಾಗಿದೆ. ಕಾಂಗ್ರೆಸ್ನಿಂದ ಶೆಟ್ಟರನ್ನ ಕರೆತರುವಾಗ ಶಾಂಗ್ರಿಲಾ ಹೋಟೆಲ್ನಲ್ಲಿ ಲೋಕಸಭಾ ಟಿಕೆಟ್ ಕೊಟ್ಟರೆ ಮಾತ್ರ ಬರ್ತೀನಿ ಅಂತ ಶೆಟ್ಟರ್ ಹೇಳಿದ್ದಾಗಿ ಪತ್ರಿಕೆಗಳು ಕೂಡ ವರದಿ ಮಾಡಿದ್ವು. ಆಮೇಲೆ ಶೆಟ್ಟರ್ ಕೂಡ ಹೈಕಮಾಂಡ್ ಹೇಳಿದ್ರೆ ಧಾರವಾಡ ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿ ನಿಲ್ಲೋಕೆ ನಾನು ರೆಡಿ ಅಂತ ಹೇಳಿದ್ದಾರೆ. ಶೆಟ್ಟರ್ ಸಾಹೇಬ್ರೆ, ನೀವು ಧಾರವಾಡ ಕ್ಷೇತ್ರದಲ್ಲಿ ನಿಲ್ಲೋದು ಅಂತ ಆದರೆ ಕೇಂದ್ರದ ಮೋದಿ ಸರ್ಕಾರದಲ್ಲಿ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆಗಿ ಗಮ್ಮತ್ತಲ್ಲಿ ಓಡಾಡ್ತಿದ್ದ, ರಾಜಸ್ಥಾನದ ಇನ್ಚಾರ್ಜ್ ಅಂತೆಲ್ಲ ಓಡಾಡ್ತಾ ಇದ್ದ ಜೋಶ್ನಲ್ಲಿದ್ದ ಜೋಶಿ ಎಲ್ಲಿಂದ ಸ್ಪರ್ಧೆ ಮಾಡೋದು? ಬಟ್ ಈ ರೀತಿ ಶೆಟ್ಟರ್ ಅಲ್ಲಿಂದ ಸ್ಪರ್ಧೆ ಮಾಡ್ತಾರಂತೆ ಅನ್ನೋ ಸುದ್ದಿಯನ್ನು ಹರಿಬಿಡೋ ಮೂಲಕ ಜೋಶಿಯ ಜೋಶ್ ಕುಗ್ಗಿಸೋ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದೆ. ಇಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ CT ರವಿಯಂತಹ ಸಂತೋಷ್ ಬಣದ ನಾಯಕರು ಮತ್ತು ರಾಜ್ಯದ ಹಲವು ಕಡೆ ಬಿಜೆಪಿಯ ಘಟಾನುಘಟಿಗಳು ವಿಧಾನಸಭೆಯಲ್ಲಿ ಸೋತಿದ್ದಕ್ಕೆ ಅದರ ಹಿಂದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆರೋಪವನ್ನ ಸಂತೋಷ್ ಬಣದವರು ಅಂತ ಗುರುತಿಸುವಂತಹ BJPಯವರು ಬಾಯಿಂದ ಹೇಳಿಕೆಗಳನ್ನು ಕೊಟ್ಟರು. CT ರವಿ, ಯತ್ನಾಳ್, ಪ್ರತಾಪ್ ಸಿಂಹ, ಸುನಿಲ್ ಕುಮಾರ್ ಅಂತಹ ಸಂತೋಷ್ ಬಣ ಕಟ್ಟಾಳುಗಳು BSY ಮತ್ತು ಬೊಮ್ಮಾಯಿ ವಿರುದ್ಧ ನೇರ ಅಥವಾ ಪರೋಕ್ಷವಾಗಿ ಆರೋಪಗಳನ್ನು ಮಾಡಿದ್ರು. ಅಷ್ಟರ ಮಟ್ಟಿಗೆ BJPಯ ಒಳಗೂ ಬಣ ಬಡಿದಾಟ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇತ್ತು, ಈಗಲೂ ಕೂಡ ಕಂಟಿನ್ಯೂ ಆಗಿದೆ. ಮೊದಲು ಸಂತೋಷ್ ಮತ್ತು ಯಡಿಯೂರಪ್ಪ ಬಣ ಅಂತ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಮುಂಚೆ ಅನಂತ್ ಕುಮಾರ್ ಬಣ, ಯಡಿಯೂರಪ್ಪ ಬಣ ಅಂತಿತ್ತು. ಆಮೇಲೆ ನಿಧಾನಕ್ಕೆ ಅನಂತ್ ಕುಮಾರ್ ವರ್ಸಸ್ ಯಡಿಯೂರಪ್ಪ ಬದಲಾಗಿ ಸಂತೋಷ್ ಅನ್ನೋ ಇನ್ನೊಂದು ಪವರ್ ಸೆಂಟರ್ ಹುಟ್ಕೊಳ್ತು. ರಾಜ್ಯ BJPಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಅವರು. ಆಮೇಲೆ ಈಗ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ BJPಯ ಹೈಕಮಾಂಡ್ನ ಭಾಗ ಆಗಿದ್ದಾರೆ. ನಂಬರ್ 4 ಅಂತ ಅವ್ರನ್ನ ರಾಷ್ಟ್ರೀಯ ಮಟ್ಟದ ಹೈಕಮಾಂಡ್ನಲ್ಲಿ ಗುರುತಿಸಲಾಗುತ್ತೆ ಈಗ. ಸೊ ಅದಾದಮೇಲೆ ಅನಂತ್ ಕುಮಾರ್ ಅವರು ಕೂಡ ತೀರ್ಕೊಂಡ್ರು. ಆಮೇಲೆ ಕ್ಲಿಯರ್ ಆಗಿ ಸಂತೋಷ್ ಬಣ ವರ್ಸಸ್ BSY ಬಣ ಅಂತ BJPಲಿ ಆಗಿ ಹೋಗಿದೆ. ಇಷ್ಟು ಮಾತ್ರ ಅಲ್ಲ, ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಸ್ಪರ್ಧೆ ಮಾಡಿದಾರಲ್ಲ, ಈಗ 2ನೇ ಬಾರಿ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಅವರು ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಅಲ್ಲಿಗೆ ಯಾವ ರೀತಿ ಸುದ್ದಿಯನ್ನು ಹರಿಬಿಡಲಾಗಿತ್ತು ಅಂದರೆ, ತೇಜಸ್ವಿ ಸೂರ್ಯಗೆ ಟಿಕೆಟ್ ಇಲ್ಲ, ನಿರ್ಮಲಾ ಸೀತಾರಾಮನ್ ಅವರಿಗೆ ಟಿಕೆಟ್ ಅನ್ನೋ ರೀತಿಯಲ್ಲಿ ಸುದ್ದಿಯನ್ನು ಹರಿಬಿಡಲಾಗಿತ್ತು. ಇಂಥ ಸಂದರ್ಭದಲ್ಲಿ
ಈಗ ಯಡಿಯೂರಪ್ಪನವರು ರಾಜಕೀಯದಿಂದ ಹೊರಗೆ ಒಂದು ಕಾಲು ಇಟ್ಟಾಗಿದೆ, ಮಗನನ್ನ ಉತ್ತರಾಧಿಕಾರಿ ಅಂತ ಬೆಳೆಸ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಮಗನ ರೂಟ್ ಕ್ಲಿಯರ್ ಇರಬೇಕಲ್ವಾ, ಮಗನನ್ನ ಒಬ್ಬ ಕ್ಲಿಯರ್ ಲೀಡರ್ ಥರ ಎಸ್ಟಾಬ್ಲಿಷ್ ಮಾಡಿ ಹೋಗಬೇಕಲ್ವಾ. ಹೀಗಾಗಿ ತೀರಾ ಎದುರಾಳಿಗಳನ್ನು ಮಟ್ಟ ಹಾಕಬೇಕು, ಟಿಕೆಟ್ ಕೊಡಲೇಬಾರ್ದು ಅಂತ ಇಲ್ಲ ಅಂದ್ರೂ ಕೂಡ ಅವರು ಬಂದು ತಮ್ಮ ಪುತ್ರನ ಹಿಂದೆ ಲೈನಲ್ಲಿ ನಿಂತ್ಕೊಳ್ಳಿ, ನಾಯಕ ಅಂತ ಒಪ್ಕೊಂಡು ಜೈ ವಿಜಯೇಂದ್ರ ಅಂತ ಹೇಳಿ ನಮ್ಮ ನಾಯಕ ಅಂತ ಒಪ್ಕೊಂಡು ಅವ್ರ ಹಿಂದೆ ನಿಂತ್ಕೊಳ್ಳಿ, ಬನ್ರಪ್ಪ ಲೈನಲ್ಲಿ ನಿಂತ್ಕೊಳ್ಳಿ ಅನ್ನೋ ಸಂದೇಶಕ್ಕಾದರೂ ಕೂಡ ಈ ರೀತಿಯ ಸುದ್ದಿಗಳು ಪೇಪರ್ನಲ್ಲಿ ಬರೋ ರೀತಿ ನೋಡ್ಕೊಳ್ಳಾಗ್ತಾ ಇದೆಯಾ ಅನ್ನೋ ವಿಶ್ಲೇಷಣೆ ಈಗ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ನಿಮಗೇನನ್ಸುತ್ತೆ? ಯಾಕಂದರೆ ನಮ್ಮ ಭಾರತ ಡೆಮೋಕ್ರಸಿ, ಪ್ರತಿಯೊಬ್ಬ ಪ್ರಜೆಯೂ ಇಲ್ಲಿ ಪೊಲಿಟಿಕಲ್ ವಿಶ್ಲೇಷಕನೇ. ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.